ಆತ್ಮೀಯ ವೀಕ್ಷಕರೇ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಬಾಗೇಪಲ್ಲಿ ಪಟ್ಟಣದ JMFC ನ್ಯಾಯಾಲಯದ ಆವರಣದಲ್ಲಿ 14/12/2024 ನಡೆಯಲಿರುವಂತಹ ರಾಷ್ಟ್ರೀಯ ಲೋಕ್ ಅದಾಲತ್ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ನಡೆಸಲಾಯಿತು. ಈ ವಿಷಯದ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂತಹ ಭಾರತಿ ಮೇಡಮ್ ರವರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ವಿನಾಕಾರಣ ಗಲಾಟೆಗಳನ್ನು ಮಾಡಿಕೊಂಡು ವೈಷಮ್ಯಗಳನ್ನು ಬೆಳೆಸಿಕೊಂಡು ಕೋರ್ಟ್ ಸುತ್ತಲೂ ತಿರುಗುವುದನ್ನು ಬಿಟ್ಟು ರಾಜಿ ಸಂಧಾನ ಮಾತುಕತೆ ನಡೆಸಿಕೊಂಡು ಅನ್ಯೋನ್ಯವಾಗಿ ಇರಲಿಕ್ಕೆ ಈ ಲೋಕ್ ಅದಾಲತ್ ಕಾರ್ಯಕ್ರಮ ನಡೆಯಲಿದ್ದು, ಇದಕ್ಕಾಗಿ ಎಲ್ಲ ಕಕ್ಷಿದಾರರು ಸಿದ್ಧರಾಗಿ ಎಂದು ತಿಳಿಸಿದರು. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂತಹ ಮಂಜುನಾಥ್ ಆಚಾರಿ ಮಾತನಾಡಿ, ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಈ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ ಎಂದರೆ ಯಾವ ಕಷ್ಟಗಳನ್ನು ನಾನು ನೋಡಿದ್ದೇನೆ, ಅನುಭವ ನನಗೆ ಗೊತ್ತು. ಆದ್ದರಿಂದ ಯಾರು ಕೂಡ ಹೆಚ್ಚು ಕಾಲ ಕೋರ್ಟ್ ಸುತ್ತಲೂ ತಿರುಗುವುದನ್ನು ಬಿಟ್ಟು ರಾಜಿ ಸಂಧಾನ ಮಾಡಿಕೊಂಡು ಅಣ್ಣ ತಮ್ಮ ಅಂತರ ಹೇಳಿ ಹಳ್ಳಿಗಳಲ್ಲಿ ಜೀವನ ಶೈಲಿ ರೂಪಿಸಿಕೊಂಡು ಬದುಕು ಕಟ್ಟಿಕೊಳ್ಳಲು ಈ ಒಂದು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಸರ್ಕಾರಿ ವಕೀಲರಾದಂತಹ ಚಿನ್ನಸ್ವಾಮಿ, ವಕೀಲ ಸಂಘದ ಅಧ್ಯಕ್ಷರಾದಂತಹ ನಂಜುಂಡಪ್ಪ, ಹಿರಿಯ ವಕೀಲರಾದ ನರಸಿಂಹಾರೆಡ್ಡಿ, ಕರುಣಾಸಾಗರ್ ರೆಡ್ಡಿ, ಅಲ್ಲಾಬಕ್ಷ್, ನಂಜಪ್ಪ, ದತ್ತಾತ್ರೇಯ, ಮುಸ್ತಾಕ್, ಜಯಪ್ಪ, ನಾಗರಾಜ್, ಗುರು, ಕಿರಿಯ ವಕೀಲರಾದಂತಹ ಎಸ್ ಲಕ್ಷ್ಮಣರೆಡ್ಡಿ, ರಾಧಾಕೃಷ್ಣ, ನಾಗಭೂಷಣ್, ಮಂಜು, ರಘು, ಕಲೀಂ, ಅನಿಲ್, ಮಹೇಶ್, ವೆಂಕಟರಮಣ ಮುಂತಾದವರು ಹಾಜರಿದ್ದರು. ವರದಿ ಎಸ್ ಲಕ್ಷ್ಮಣರೆಡ್ಡಿ, ಬಾಗೇಪಲ್ಲಿ, ಆರ್ಫನ್ ನ್ಯೂಸ್. ಇಬ್ಬರಿಗೂ ಸಮಾಧಾನ. ಬಟ್ ಅವ್ರ ಯಾಕೆ ಒಪ್ಪಾಗಂದ್ರೆ ಇವು ನಾನು ಬಿಟ್ಟು ದಯವಿಟ್ಟು ರಾಜಿ ಸಂಧಾನ ಕ್ರಿಮಿನಲ್ ಕೇಸಲ್ಲಿ ಮಾಡ್ಕೊಂಡಿದ್ದೀವಿ. ಕ್ರಿಮಿನಲ್ ಕೇಸಲ್ಲಿ ಏನೂ ಬರಲ್ಲ. ನನ್ನ ಗೊತ್ತಿರೋ ಪ್ರಕಾರ ಒಂದು ಮನೆ ಜಾಗ ಕೂಡ ಬರುತ್ತೆ ಯಾರಿಗೂ, ಇಬ್ಬರಿಗೂ ಅಷ್ಟೇ. ಈ ಪ್ರಕರಣ ಏನಾಗುತ್ತೆ 10 ವರ್ಷ 12 ವರ್ಷ ಆಗಿರ್ತೀವಿ. ಅಲಿಯೋದಕ್ಕಿಂತ ನೀವು ಕ್ರಿಮಿನಲ್ ಪ್ರಕರಣ ರಾಜಿ ಮಾಡ್ತೀವಿ, ಸಿವಿಲ್ ಕೇಸ್ ನೀವು ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಬೇಡ. ಆ ರೀತಿ ಇದ್ದಾಗ ಇವರು ದಯವಿಟ್ಟು ಅಡಿಯಿಂದ ಬಂದವರೆ, ನಾವು ಅಡಿಯಿಂದ ಬಂದಿದ್ರು ಎಲ್ಲರೂ ಸುಮ್ಮನೆ ಕ್ರಿಮಿನಲ್ ಕೇಸ್ ಬಂದು ಇಲ್ಲಿ ಕೂತು ಇಟ್ಕೊಂಡು ಸಾಯಂಕಾಲ ನಿಂತು ಮನೆಯವರೆಲ್ಲ ನಿಂತು ಹೋಗೋದಕ್ಕಿಂತ ರಾಜಿ ಸಂಧಾನ ಬಗೆಹರಿಸಿಕೊಂಡ್ರೆ ಒಳ್ಳೇದು ಅಂತೇಳಿ ನಾನು ಮಾತಾಡೋದು ಎರಡು ಮಾತಾಡೋದು ಅವಕಾಶ. ನನ್ನೆಲ್ಲ